ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಪುಟ್ಟ ಗ್ರಾಮ ನಮ್ಮ ಜಕ್ಕೇನಹಳ್ಳಿ. ಇದು ನನ್ನ ತಂದೆಯವರ ಹುಟ್ಟೂರು. ಇದು ಇವತ್ತು ಈ ಊರಿನ ಜಾತ್ರೆಗೆ ನೀವೆಲ್ಲ ಬಂದಿರೋದು ತುಂಬಾ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ನಿಮ್ಗೆ ಈ ಒಂದು ಏನಾದ್ರು ಅನಾನುಕೂಲ ಏನಾದ್ರು ಆಗಿದ್ರೆ ದಯವಿಟ್ಟು ಮನಸ್ಸಲ್ಲಿ ಇಟ್ಕೋಬೇಡಿ. ಜನ ಜಾಸ್ತಿ, ಜನ ಜಂಗುಳಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದ್ರಿಂದ ಮೊದಲನೇದಾಗಿ. ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದ್ರೆ, ನನ್ನ ತಂದೆಯವರಾದ ಶಕ್ತಿ ಪ್ರಸಾದ್ ಅವರ ಹುಟ್ಟಿದ ದಿನ ಇವತ್ತು. ಇದೊಂಥರ ಕೋಇನ್ಸಿಡೆನ್ಸ್, ನಮ್ಗೊಂಥರ ಪ್ಲೆಸೆಂಟ್ ಸರ್ಪ್ರೈಸ್ ಅನ್ನೋ ತರ. ಅವರ 96ನೇ ವರ್ಷದ ಹುಟ್ಟುಹಬ್ಬ ನಮ್ಮ ತಂದೆದು. ಸೊ ಅವತ್ತೇನೆ ಈ ಒಂದು ಶುಭ ಕಾರ್ಯನು ಇವತ್ತು ಇಲ್ಲಿ ಊರಿನಲ್ಲಿ ಇದೆ ಅಂತ ಆ ಒಂದು ಕೋಇನ್ಸಿಡೆನ್ಸ್ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು. ಅಂಡ್ ಈ ನಾನು ಮೊದಲೇ ಹೇಳಿದಾಗ ಇದು ನಮ್ಮ ತಂದೆಯವರ ಹುಟ್ಟು ಊರು. ಇದು ಸ್ವಲ್ಪ ವರ್ಷಗಳಾದ್ಮೇಲೆ ನಮಗೆ ಸ್ವಲ್ಪ ಬುದ್ಧಿ ಬರೋಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶಿಥಿಲವಾಗಿತ್ತು ಇಲ್ಲಿ ದೇವಸ್ಥಾನ. ಸರಿಯಾಗಿ ಅದನ್ನ ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀದೆ ಹೀಗಿತ್ತು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀದೇವಿಯವರು ಅವರು ಈಗ ನಮ್ಮನ್ನ ಬಿಟ್ಟು ಆಗಲಿ ಆಲ್ಮೋಸ್ಟ್ 2.5 years ಆಯ್ತು. ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೆನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆಯನ್ನು ನೋಡ್ಕೋಬೇಕು ಅನ್ನೋ ಒಂದು ದೃಷ್ಟಿ, ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದ್ರೆ, ನನ್ನ ತಾಯಿಗೆ ಜನಗಳಿಗೆ ಜಕ್ಕೇನಹಳ್ಳಿ ನನ್ನ ತಾಯಿ ಒಂದೇ ಮಾತು ಹೇಳೋರು ಯಾವಾಗ್ಲೂ, ನಾನು ಜಕ್ಕೇನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ. ಸೊ ಈ ಊರು ಜನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಸೊ ಅವರೇ ನಿಂತುಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕ್, ತುಂಬಾ ಜನ ಸೇರಿ ಮಾಡಿದ್ದಾರೆ. ಆದ್ರೆ ನಮ್ಮ ತಾಯಿ ತುಂಬಾ ಶ್ರಮ ಪಟ್ರು ಈ ಊರಿನಲ್ಲಿ ದೇವಸ್ಥಾನಕ್ಕೋಸ್ಕರ. ಅದೊಂದು ನನಗೆ ಹೆಮ್ಮೆ. ಅವ್ರಿದ್ದಿದ್ರೆ ಅವ್ರು ಹೇಳಕ್ ಬಿಡ್ತಾ ಇರಲಿಲ್ಲ, ಅವ್ರಿಲ್ಲ. ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಅಂತ ಹೇಳ್ಕೊಡೋದಕ್ಕೆ ಹೆಮ್ಮೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಇನ್ನೊಂದು ಈ ಊರಿನಲ್ಲೇನೆ ಒಂದು ಎಕರೆ ಜಮೀನು ಕೂಡ ಇಲ್ಲೇ ಪಕ್ಕದಲ್ಲಿ ಒಂದು ಕೊಟ್ಟು ಅವರು ಒಂದು ಸ್ಕೂಲ್ ಕಟ್ಕೊಟ್ರು. ನಾರ್ಮಲ್ ಆಗಿ ಇವಾಗ ನಾನೇ ಎಲ್ಲಾದ್ರೂ ಯಾವ್ದಾನ ಒಂದು ಜಾಗದಲ್ಲಿ ಏನಾದ್ರು ಕಟ್ಟಬೇಕು ಅಂತಂದ್ರೆ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದ್ರು ಮಾಡೋ ಅಭ್ಯಾಸ ಅಲ್ವಾ ನಮ್ಗೆ. ನಮ್ ತಾಯಿ ಹಾಗೆ ಮಾಡ್ಲಿಲ್ಲ, ಅವರೇ ನಿಂತ್ಕೊಂಡು ಮೇಸ್ತ್ರಿ ತರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ರು. ಸೊ ಇದೆಲ್ಲ ತುಂಬಾ ಸಂತೋಷವಾದ ಒಂದು ಹೆಮ್ಮೆ ಪಡುವಂತ ವಿಷಯ ನಮಗೆಲ್ಲ, ನಮ್ಮ ಫ್ಯಾಮಿಲಿಗೆ. ಅಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಇದು ನಮ್ಮ ಬೇರು. ಇದು ಈ ಊರು ಅನ್ನೋದು ನಮ್ಮ ತಂದೆಯವರು ಇದ್ದಂತ ಒಂದು, ಅವ್ರ ಹುಟ್ಟಿ ಬೆಳೆದಂತ ಒಂದು ಜಾಗ. ಸೊ ನಮ್ಮ ಬೇರು ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ. ಸೊ ಯಾವ ಕಾರಣದ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ರು ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ನಾವು ಪಾಲ್ಗೊಳ್ತೀವಿ. ಜೊತೆಗೆ ಈ ಊರಿನಲ್ಲಿ ಗೌಡ್ರ ಫ್ಯಾಮಿಲಿ ಅಂತ ಇರುತ್ತಲ್ಲ, ಅದು ಮೈನ್ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷನೂ ಕಳಸ ತಗೊಂಡು ದೇವರ ಹತ್ರ ಹೋಗುವಂತ ಒಂದು ಕಾರ್ಯ ಕೂಡ ಈ 2-3 ವರ್ಷದಿಂದ ನಮ್ಮ ಅಣ್ಣನ ಮಗ ಸೂರಜ್ ಅವನು ಮಾಡ್ತಿದ್ದಾನೆ. 2-3 ವರ್ಷ ಅಲ್ಲ, ಇನ್ನೂ ಜಾಸ್ತಿ. ಸೊ ಇದು ನಮ್ಮ ಊರಿನ ಒಂದು ಕತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.